ಈಗ CP ಅವರು ಹೇಳಿದಾಗೆ ಮುಂದೆ ಹೋಗ್ತಾ ಹಬ್ಬಗಳು ಜಾಸ್ತಿ ಬರುತ್ತೆ. ದಿಸ್ ಇಸ್ ದ ಸೀಸನ್. ಸೊ ಹಾಗಾಗಿ ನಾವೆಲ್ಲ ಬಹಳ ಖುಷಿಯಿಂದ ಒಟ್ಟಿಗೆ ಇದನ್ನ ಆಚರಣೆ ಮಾಡೋಣ. ಯಾವುದಾದ್ರೂ ಹಬ್ಬ ಇರಲಿ, ಸ್ವಲ್ಪ ಕಾರ್ಪೊರೇಷನ್ ಆಗಲಿ, ಪೊಲೀಸ್ ಅವರಾಗ್ಲಿದ್ದು ಕೆಲಸ ಹೆಚ್ಚು ಆಗೇ ಆಗ್ಬೋದು. ನೀವು ನಿಮ್ಮಲ್ಲಿನೂ ಅಥವಾ ಒಂದು ಸಹಾನುಭೂತಿ ಇರಲಿ, ನೀವು ಕೋಆಪರೇಟಿವ್ ಆಟಿಟ್ಯೂಡ್ ಒಂದು ಇಟ್ಕೊಂಡು ಈ ಒಂದು ಆಚರಣೆಯಲ್ಲಿ ನೀವು ಸಹಕರಿಸ್ತೀರಾ ಅಂತ ನನಗೆ ಒಂದು ಸದೃಢ ವಿಶ್ವಾಸ ಇದೆ. ಅದು ತಕ್ಕಂತಹ ನಂಬಿಕೆ ಇಟ್ಟು ನೀವು ಮಾಡಿಸ್ತೀರಾ ಅಂತ ನನಗೆ ಒಂದು ಇದಿದೆ. ಜೊತೆಗೆ ಈಗ ವಾಟ್ ಐ ವುಡ್ ಲೈಕ್ ಟು ಬ್ರಿಂಗ್, ನೀರಿನ ವ್ಯವಸ್ಥೆ ಆಗಲಿ, ನಿಮ್ಗೆ ಗೊತ್ತಿದೆ ಬೇಸಿಗೆಗಾಲದಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಆಯಿತು, ಅದು ಬಗೆಹರಿಸ್ತಾ ಬರ್ತಾ ಇದ್ದೀವಿ. ಮಳೆಯಲ್ಲಿ ಈಗ ಬರ್ತಾ ಇದೆ, ಸ್ವಲ್ಪ ಟರ್ಮಿಟಿಕ್ ಇದೆ, ಅದು ಸಾಲ್ವ್ ಆಗುತ್ತೆ. ಅದಲ್ಲದೆ ಸ್ಯಾನಿಟೇಷನ್ ಬರೀ ಗ್ರಾಮ ಪಂಚಾಯತಿ ಮತ್ತು ಸಿಟಿ ಕಾರ್ಪೊರೇಷನ್ ಅಲ್ಲದೆ ಎಲ್ಲ ಅರ್ಬನ್ ಲೋಕಲ್ ಬಾಡೀಸ್, ಪುರಸಭೆ, ನಗರಸಭೆ ಮತ್ತು ಪಟ್ಟಣ ಪಂಚಾಯತ್ ಅಲ್ಲಿ ಈಗಾಗಲೇ ಕ್ಲಿಯರ್ ಆಗಿ ಲಿಖಿತ ಡೈರೆಕ್ಷನ್ ಹೋಗಿದೆ. ಅವ್ರದ್ದು ಏನು ಸ್ಯಾನಿಟೇಷನ್ಗೋಸ್ಕರ ಮೆಟೀರಿಯಲ್ ಆಗಿರೋದು ಆಗಲಿ, ಏನೇನು ವ್ಯವಸ್ಥೆ ಮಾಡ್ಕೊಂಡು ಬೇಕಾಗಿರೋದು, ಡೀಪ್ ಪಿಟ್ ಆಸ್ ಪರ್ ಸೈಂಟಿಫಿಕ್ ಡಿಸ್ಪೋಸಲ್ ಆಫ್ ಆನಿಮಲ್ ವೇಸ್ಟ್ ಏನ್ ಮಾಡಬೇಕು, NGT ಗೈಡ್ಲೈನ್ಸ್ ತಕ್ಕಂತಹ ಏನೇನ್ ಮಾಡಿಸ್ಬೇಕು, ಪ್ರತಿಯೊಂದು ಕ್ರಮ ತಗೊಳ್ಬೇಕು ಅಂತ ಲಿಖಿತವಾಗಿ ಈಗಾಗಲೇ ಅವರಿಗೆ ಕೊಡಲಾಗಿದೆ. ಅವರು ಸಾಕಷ್ಟು ಮುಂಜಾಗ್ರತಾ ಕ್ರಮ ಈಗಾಗಲೇ ತಗೊಳ್ತಾ ಇದ್ದಾರೆ. ಇನ್ನೂ 3-4 ದಿವಸ ಇದೆ, ಬೈ ಮಂಡೇ ಎಲ್ಲ ಅರೇಂಜ್ಮೆಂಟ್ ಮಾಡಿಸ್ತಾರೆ. ಅದಲ್ಲದೆ 95 ಆಫೀಸರ್ಸ್, ವೆಟನರಿ ಡಿಪಾರ್ಟ್ಮೆಂಟ್ 95 ಆಫೀಸರ್ಸ್, ತಾಲೂಕಿಗೆ ತಕ್ಕಂತಹ 6ರಿಂದ 9 ಅಧಿಕಾರಿ ವರ್ಗ ಅವರು ನೇಮಕಾತಿ ಆಗಿದೆ. ಅವರು ಟ್ರಾನ್ಸ್ಪೋರ್ಟೇಷನ್ ಸರ್ಟಿಫಿಕೇಟ್ ಆಗಲಿ, ಹೆಲ್ತ್ ಸರ್ಟಿಫಿಕೇಟ್, ಫಿಟ್ನೆಸ್ ಸರ್ಟಿಫಿಕೇಟ್ ಆಗಲಿ ಅವ್ರು ಇಶ್ಯೂ ಮಾಡ್ತಾರೆ. ಅವ್ರ ನಂಬರ್ಗಳು ನಾವು ಶೇರ್ ಮಾಡ್ತೀವಿ. ಈಗಾಗಲೇ ಡಿಡಿ ವೆಟನರಿ ನಂಬರ್ ಕೊಟ್ಟಿದ್ದೀವಿ. ಎಲ್ಲ ಮುಖಂಡಗಳಿಗೆ ನಾವು ನಂಬರ್ ಕೊಡ್ತೀವಿ. ನಂಬರ್ ಎಲ್ಲ ಮುಖಂಡಗಳಿಗೆ ನಾವು ಕೊಟ್ಟಿರ್ತೀವಿ. ಯಾವ ತಾಲೂಕಲ್ಲಿ ICPD ಮಾಡೋ ಮುಖಾಂತರ ಎಲ್ಲ ಪಂಚಾಯತ್ಗೆ, ನಮ್ಮ ವಿಡಿಯೋಗಳಿಗೆ, ನಮ್ಮ GP ಸ್ಟಾಫ್ಗೆ, ಅಲ್ಲಿ ಸ್ವೀಪರ್ಸ್ ಯಾರಿರ್ತಾರೆ, ಸ್ವಸ್ಥಗ್ರಾಹಿ ಯಾರಿರ್ತಾರೆ, ಅವರಿಗೆ ಒಂದು ಕಟ್ಟುನಿಟ್ಟಾಗಿ ಒಂದು ಮಾಹಿತಿ ಕೂಡ ಕೊಟ್ಬಿಡ್ತೀವಿ. ಸೊ ವೇಸ್ಟ್ ಮ್ಯಾನೇಜ್ಮೆಂಟ್ ನಾವು ಸರಿಯಾಗಿ ಮಾಡ್ತೀವಿ. ಮೇಡಮ್ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಎರಡನೇದು ಡ್ರಿಂಕಿಂಗ್ ವಾಟರ್ ಬಗ್ಗೆ ಕೂಡ ಈಗಾಗಲೇ ನಾವು ಅಪ್ರಿಲ್ ಮೈ ಜೂನ್ನಲ್ಲಿ ಕೂಡ ಎಲ್ಲ ಕಡೆ ಕಂಟ್ರೋಲ್ ರೂಮ್ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ನಮ್ಮ ಇಂಜಿನಿಯರ್ಸ್ ಎಲ್ಲ ಕಡೆ ಎಲ್ಲೆಲ್ಲಿ ಡಿಮಾಂಡ್ ಇತ್ತು, ಬಹಳಷ್ಟು ಕಡೆ ದೂರ ಕೂಡ ಬಂದಿತ್ತು. ಕೆಲವೊಂದು ಕಡೆ ಬೋರ್ವೆಲ್ ಡ್ರೈ ಆಗಿತ್ತು, ಅಲ್ಲಿ ನಾವು ಕೆಲವೊಂದು ಕಡೆ ಫ್ಲೆಕ್ಸಿಂಗ್ ಮಾಡಿ ಎಲ್ಲ ಮಾಡಿ ಅಟೆಂಡ್ ಮಾಡಿದ್ದೀವಿ. ಜೊತೆಗೆ ಈಗ ಸದ್ಯಕ್ಕೆ ಸಮಸ್ಯೆ ಇಲ್ಲ, ಬಟ್ ನಮ್ಮ ಕಂಟ್ರೋಲ್ ರೂಮ್ ನಂಬರ್ ಓಪನ್ ಇರುತ್ತೆ. ನಮ್ಮ ಗಳು ಕೂಡ ಲೈನ್ ಮೇಲೆ ಇರ್ತಾರೆ, ಅಟೆಂಡ್ ಮಾಡ್ತಾರೆ ಕೋರ್ಸ್ ಎಲ್ಲ. ಈ ತರ ಕುಡಿಯೋದು ಸಮಸ್ಯೆ ಇದ್ರೆ ಅದನ್ನು ನಾವು ಕೂಡ ಅಟೆಂಡ್ ಮಾಡ್ತೀವಿ. ಐ ಥಿಂಕ್ ದಿಸ್ 2 ಪಾಯಿಂಟ್ಸ್ ನಾವು ಪಂಚಾಯತ್ ಕಡೆ ಅಟೆಂಡ್ ಮಾಡ್ತೀವಿ. ಮತ್ತು ಎಲ್ಲ ಪಂಚಾಯತ್ ಸ್ಟಾಫ್, ನಮ್ಮ ವಾಟರ್ ಮ್ಯಾನ್ ಯಾರು ಇರ್ತಾರೆ, ಸ್ವೀಪರ್ಸ್, ಡಾಟಾ ಎಂಟ್ರಿ ಆಪರೇಟರ್, ಅವರಿಗೆಲ್ಲರಿಗೂ ಕರೆಕ್ಟಾಗಿ ಮಾಹಿತಿ ಕೊಡ್ತೀವಿ. ಅಷ್ಟೇ ಅಲ್ಲ, ಪಂಚಾಯತ್ ಮಟ್ಟದಲ್ಲಿ ನಮ್ಮ SHG ಗ್ರೂಪ್ ಅವರು ಕೊಡ್ತಾರೆ, ಲೋಕಲ್ ಜನ ಇರ್ತಾರೆ, ಅವರಿಗೆ ಕೂಡ ಒಂದು ಈ ವಿಷಯ ಯಾವ ತರ ಹ್ಯಾಂಡಲ್ ಮಾಡಬೇಕು, ಸ್ಯಾನಿಟೈಸರ್ ಮತ್ತು ಸ್ವಚ್ಛತೆ ಯಾವ ತರ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು, ಬಗ್ಗೆ ಅದು ಕೂಡ ಕರೆಕ್ಟಾಗಿ ಮಾಹಿತಿ ಕೊಡ್ತೀವಿ, ಅವರಿಗೆ ಸೂಚನೆ ಕೊಡ್ತೀವಿ. ಒಂದು ಪಕ್ಷ ಏನಾರ ಇನ್ಸಿಡೆಂಟ್ ಆದ್ರೆ ಪೊಲೀಸ್ ಇಲಾಖೆ ಇರುತ್ತೆ, ಅದು ಪೊಲೀಸ್ ಇಲಾಖೆ ಆಕ್ಷನ್ ತಗೊಳುತ್ತೆ. ಯಾರು ಇಂಡಿವಿಜುವಲ್ಸ್ ಗಳ ಆಕ್ಷನ್ ತಗೋಬಾರ್ದು. ಇಂಡಿವಿಜುವಲ್ಸ್ ಗಳ ಕಾನೂನ ಕೈ ತಗೊಂಡ್ರೆ ತಪ್ಪಾಗುತ್ತೆ. ಹಾಗಾಗಿ ಯಾವ್ದಾರ ತಪ್ಪು ನಡೀತಾ ಇದ್ರೆ ನಮ್ ಗಮನ ತಗೊಂಬನ್ನಿ. ನಾವು ಡೆಫಿನೆಟ್ ಆಗಿ ವಿದಿನ್ 1 or 1 minute ನಾವು ಅಲ್ಲಿ ಸ್ಪಾಟ್ ಅಲ್ಲಿ ಇರ್ತೀವಿ, ಮತ್ತೆ ಆಕ್ಷನ್ ತಗೋತೀವಿ. ಮತ್ತೆ ಹಬ್ಬ ಎಲ್ಲರೂ ಕೂಡ ಚೆನ್ನಾಗಿ ಆಚರಣೆ ಮಾಡಲಿ ಅಂತ ನಾನು ಹಬ್ಬದ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಪೊಲೀಸ್ ಇಲಾಖೆ ಸಾಹೇಬರಿಗೆ ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು ಇವತ್ತು ಈ ಸಭೆ ಕರೆದಕ್ಕೆ ತುಂಬ ಧನ್ಯವಾದಗಳು. ಯಾಕಂದರೆ ಪ್ರತಿಯೊಂದು ಸಭೆಯಲ್ಲಿ ನಾನು ಬರ್ತಾ ಇರ್ತೀನಿ. ಪ್ರತಿಯೊಂದು ಉಳುವಣೆ ಆಗಿರ್ಬೋದು, ಗಣೇಶ ಚತುರ್ಥಿ ಆಗಿರ್ಬೋದು, ರಂಜಾನ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಒಳ್ಳೆಯ ಸಭೆ ಕರೆದು ಎಲ್ಲರಿಗೂ ಕೂಡಿಸಿ ಒಂದು ತಿಳಿಯುವಂಥ ಒಂದು ಕೆಲಸ ನಮ್ಮ ಜಿಲ್ಲಾಧಿಕಾರಿ ಯಾವಾಗ ಬಂದಾಗ ಒಂದು ಒಳ್ಳೊಳ್ಳೆ ಕೆಲಸ ಕೂಡ ಆಗ್ತಾ ಇದೆ. ಆದರೆ ಈ ಸಂದರ್ಭದಲ್ಲಿ ನಮ್ಮ ಮಹಾನಗರ ಪಾಲಿಕೆ ಹೇಳಿದ ಕಮಿಷನರ್ ಯಾವುದೋ ಗಮನಕ್ಕೆ ಬಂತು. ನನಗೆ ಏನು ಗಮನಕ್ಕೆ ಬಂತಪ್ಪ ಅಂದರೆ, ತಮ್ಮ ಇಲಾಖೆಯಲ್ಲಿ SI ಆಗಿರ್ಬೋದು, ಸ್ಟೇಟ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇವ್ರಿಗೆ ನೀವು ಆದೇಶ ಏನು ಮಾಡ್ತೀರಿ ಕೆಲಸ, ಅವ್ರಿಗೆ ಅಚ್ಚುಕಟ್ಟಾಗಿ ಅವತ್ತು 2 ದಿನ ನೀವು ಬೇಕಾದ್ರೆ ಫೀಲ್ಡಿಗೆ ಹೋಗಿ ತಾವು ಕೂಡ ಗಮನಿಸ್ತಾವೆ. ಅವರು ಸರಿಯಾಗಿ ಅಲ್ಲಿ ಬಂದು ಯಾರಿಗೂ ಆರ್ಡರ್ ಮಾಡ್ತಾರೆ, ಮ್ಯಾನೇಜರ್ಗೆ ಆಗಲಿ ಅಥವಾ ಸುಪ್ರಿಯಾದವರಿಗೆ ಆರ್ಡರ್ ಮಾಡ್ತಾರೆ. ಅವ್ರು ಯಾಕಂದ್ರೆ ಮಾಡ್ಕೊಂಡು ಇಲ್ಲಿಂದ ಕಂಡೀವಿ. ತಾವು ಕೂಡ ಲಾಸ್ಟ್ ಟೈಮಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡಿದ್ರಿ. ನಾವು ಅದ್ರ ಬಗ್ಗೆ ಭಾಳಷ್ಟು ಹೋರಾಟ ಮಾಡಿದ್ವಿ. ಗಂಟೆ ನಾವು ಕನ್ನಡ ನಾಮಫಲಕವನ್ನು ಬದಲಾಯಿಸಬೇಕಂತ ನಾವು ಭಾಳ ಹೋರಾಟ ಮಾಡಿದ್ವಿ. ಅದರ ಒಂದು ಸುದ್ದಿಗೋಷ್ಠಿ ಮೊನ್ನೆ ಕರ್ನಾಟಕದ ಟಿವಿಯಲ್ಲಿ ಮಾಧ್ಯಮದಲ್ಲಿ ನೋಡಿದ್ವಿ. ಅದರಲ್ಲಿ ಸುದ್ದಿಗೋಷ್ಠಿ ಮಾಡಿ ಸುಮಾರು ಇಲ್ಲಿ ಭಾಳ ದಿನ ಕೂಡ ಆಯಿತು. ಇಲ್ಲಿನ ನಿಮ್ಮ SIಗಳು ಅಥವಾ ಇಲ್ಲಿ ಪ್ರಿಂಟ್ ಆಗ್ತಾರಲ್ಲ, ಪ್ರಿಂಟ್ ಅವರು ಕೂಡ ಇಂಗ್ಲೀಷಲ್ಲಿ ಹಾಕ್ಕೊಡ್ತಾರ. ನಿಮ್ಮ SI ಕೂಡ ಹೋಗಿ ಅವ್ರಿಗೆ ನಾವು ಹೇಳ್ತೀವಿ 100 ಸತಿ ಹೇಳಿ ಕೂಡ ಅವರು ಅಲ್ಲಿ ಹೋಗಿಬಿಟ್ಟು ಅದೇ ಕೆಲಸ ಮಾಡ್ತಾರ. 1500 ಅಥವಾ 2000 ತಗೊಂತಾರ, ಇಲ್ಲ ಬಿಡ್ತಾರ. ತಾವು ಸುದ್ದಿಗೋಷ್ಠಿ ಕರೆದು ಅವ್ರ ಗಮನಕ್ಕೆ ಇರಬೇಕು.
ನಮ್ಮ ಮೇಲಧಿಕಾರಿಗಳು ನಮಗೆ ಆದೇಶ ಮಾಡ್ಯಾರಪ್ಪ ಆ ಕೆಲಸ ಮಾಡ್ಬೇಕು ಅಂತ ಅವ್ರು ತಿರುಗಿರ್ಬೇಕು ಅಂತ ತಿರುಗಿಲ್ಲ. ಅವ್ರು ಲೇಟ್ ಅಂತಾರೆ ಯಾವ ಕೆಲಸ ಆದ್ರು SIಗಳು ಮನೆ ಕುಂತಾರೆ ಆರಾಮಾಗಿ. ಅದಕ್ಕೆ ಇದು ಯಾಕೆ ಹೇಳಿದ್ರೆ ಇವ್ರು SIಗಳು ಹೆಂಗಿದಪ್ಪ ಅಂದ್ರೆ